ಇವಾಗ ನಾವು ಹೋಗ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಇದೇ ರೋಡು. ಜಸ್ಟ್ 15 ನಿಮಿಷ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತೇವೆ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತುಂಬ ಹತ್ತಿರನೇ ಇದ್ದೀವಿ. ಕೆಲವೇ ನಿಮಿಷಗಳಲ್ಲಿ ನಾವು ದೇವಸ್ಥಾನವನ್ನು ರೀಚ್ ಆಗ್ತೇವೆ. ಇಲ್ಲಿ ನೋಡ್ತಾ ಇದ್ದೀರಿ ಎತ್ತುಗಳ ಜಾತ್ರೆ ನಡೆಯುತ್ತದೆ ಅಂತ. ಬೇರೆ ಬೇರೆ ಊರುಗಳಿಂದ ಎತ್ತುಗಳನ್ನು ತೊಗೊಂಬಂದಿದ್ದಾರೆ. ತುಂಬ ದೊಡ್ಡ ಜಾತ್ರೆ ಅನ್ಕೊಳ್ತೀನಿ ಇದು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಾಯಿತು ಫ್ರೆಂಡ್ಸ್. ಇವಾಗ ಪಾರ್ಕಿಂಗ್ ಹುಡುಕ್ತಾ ಇದ್ದೇವೆ. ದೇವಸ್ಥಾನವನ್ನು ಜಸ್ಟ್ ರೀಚ್ ಮಾಡಿದ್ದೀವಿ. ಇವಾಗ ವೆಹಿಕಲ್ನ ಪಾರ್ಕ್ ಮಾಡಿ ಆಯಿತಾ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ದೇವಸ್ಥಾನ ಆವರಣ ಯಾವ ಥರ ಇದೆಯೋ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇದು ನೋಡ್ತಾ ಇದ್ದೀರಲ್ಲ ನೀವು, ಇದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹೊರಗಡೆ ಆವರಣ ಇದೆ. ಆಚೆ ಎಲ್ಲ ಅಂಗಡಿಗಳಿದೆ. ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದೇವೆ. ಕ್ಯೂವಲ್ಲಿದ್ದೇವೆ. ಇವತ್ತು ತುಂಬ ಜಾಸ್ತಿನೇ ಜನ ಇದ್ದಾರೆ. ಯಾಕಂತಂದರೆ ಇಲ್ಲಿ ಜಾತ್ರೆ ಉತ್ಸವ ನಡೀತಾ ಇದೆ ಇಲ್ಲಿ, ಅದಕ್ಕೋಸ್ಕರ. ಅದಕ್ಕೆ ಹೇಳಿದ್ ನೋಡ. ನೀವು ನೋಡ್ತಾ ಇದ್ರಿ ದೇವಸ್ಥಾನದ ಒಳಗಡೆ ಆವರಣ ಇದೆ.
ಇವತ್ತು ರಜೆ ಇರೋದ್ರಿಂದ ತುಂಬ ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ ದರ್ಶನಕ್ಕೆ. ಕ್ಯೂವಲ್ಲಿ ವೆಯ್ಟ್ ಮಾಡ್ತಿದ್ದೇವೆ. 1 ಗಂಟೆ ಆಗ್ಬೋದು ಅನ್ಕೋತೆ ದರ್ಶನ ಮುಗಿಯೋದು. ನಿಮಗೂ ತೋರಿಸ್ತೀನಿ ಯಾವ ಥರ ಜನ ಇದ್ದಾರೆ ಇವತ್ತು ದೇವಸ್ಥಾನದಲ್ಲಿ ಅಂತ. ಇದು ನೋಡ್ತಿದ್ದೀರಲ್ಲ ನೀವು, ಇದು ದೇವಸ್ಥಾನದ ಒಳಗಡೆ ಆವರಣ. ಇದು ಒಳಗಡೆ ಈ ಥರ ಇದೆ. ಇನ್ನೂ ಕೆಲವೇ ನಿಮಿಷಗಳಲ್ಲಿ ನಾವು ಗರ್ಭಗುಡಿ ಒಳಗಡೆ ಹೋಗ್ತೀವಿ. ಗರ್ಭಗುಡಿ ಒಳಗಡೆ ವಿಡಿಯೋ ಛಾಯಾಚಿತ್ರವನ್ನು ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿರ್ಬೋದು. ಮೇ ಬಿ ಒಂದು ವೇಳೆ ಆ ಥರ ಏನಾದರೂ ಇಲ್ಲಪ್ಪ ಅಂತಂತಂದರೆ ನಾನು ನಿಮ್ಮ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಜನ ಇವರು ದರ್ಶನಕ್ಕಾಗಿ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದಾರೆ. ಅದು ಎಂಟ್ರೆನ್ಸ್, ಅದು ನಿಮ್ಗೆ ಕಾಣಿಸ್ತಿದೆ. ಇವಾಗ ದೇವಸ್ಥಾನದ ಒಳಗಡೆ ಹೊರಡೋ ಸಮಯ. ದರ್ಶನ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಕ್ಷೇತ್ರ ದೇವತಾ ಸುಬ್ರಹ್ಮಣ್ಯೇಶ್ವರ ಅನುಗ್ರಹ ನೀವು ನೋಡ್ತಾ ಇದ್ದೀರ ದೇವಸ್ಥಾನದ ಮುಂದಿನ ಆವರಣ ಇದು. ಭಕ್ತರೆಲ್ಲ ದರ್ಶನ ಪಡೆದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲ ದನಗಳು ಇಲ್ಲಿ ಬಂದಿದ್ದಾವೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ ಯಾವ ಥರ ಇದೆ ಅನ್ನೋದನ್ನು. ನಮ್ಮ ಹೆಸರು ನವೀನ್ ಅಂತ. ಇಲ್ಲೇ ಘಾಟಿ ಜಾತ್ರೆ ಸುಬ್ರಹ್ಮಣ್ಯ ಜಾತ್ರೆ, ಘಾಟಿ ಜಾತ್ರೆ ದನಗಳ ಜಾತ್ರೆ. ಇಲ್ಲೇ ನಮ್ಮದು ಪಕ್ಕದೂರು ಗೆದ್ಲಪಾಳ್ಯ ಅಂತ, ಪಲ್ಪಲ್ದಿಂದ ಅಂತ. ಇದು ಕ್ರಾಸಿಂಗ್ ಅಂತ ಇಟ್ಕೊಂಡಿದ್ದೀವಿ ನಾವು. ವರಿನ ಎಳ್ಳವರೆಗೂ ಕ್ರಾಸಿಂಗ್ ಅಂತ ಇಟ್ಕೊಂಡಿದ್ದೀವಿ. ಕ್ರಾಸಿಂಗ್ಗೆ ವರಿಗಳು ಹಳ್ಳಿಕಾರ ನಮ್ಮದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ಶ್ರೀಗಿರಿಪುರ ಅಂತ. ನಮ್ಮ 5 ಜೊತೆ ಓರಿ ಆಡ್ಕೊಂಡು ಬಂದಿದ್ದೀವಿ. ಎಲ್ಲ ಒಳ್ಳೊಳ್ಳೆ ಬೆಲೆಗೆ ಒಳ್ಳೆ ಹಳ್ಳಿಕಾರದ ದನ ಬೆಲೆಗೆ ಕೇಳ್ತಾವ್ರೆ. ನಾವು ಇವತ್ತು ನಾಳೆ ನೋಡಿ ನಮ್ಮ ಬೆಲೆಗೆ ಬಂದಾಗ ಕೊಡೋಣ ಅಂತ ಇದ್ದೀವಿ. ಇದಿನ್ನೂ ಒಂದು ವಾರ ಇರ್ತದೆ ಜಾತ್ರೆ. ವಾರದವರೆಗೂ ನೋಡಿ ಇವತ್ತು ನಾಳೆ ನೋಡ್ಕೊಂಡು ಕೊಡೋಣ ಅಂತ ನಾವು 5 ಜೊತೆ ಇಟ್ಕೊಂಡ್ಬಂದಿದ್ದೀವಿ. 5 ಜೊತೆನೂ ಮಾರೋ ದನನ ಎಲ್ಲ ಕೇಳ್ತಾವ್ರೆ. ನಾವು ಇವತ್ತು ನಾಳೆ ನೋಡಿಕೊಂಡು ಬಿಗಿ ಮಾಡೋಣ ಅಂತ. ಮೊದಲನೇ ಜಾತ್ರೆ ಘಾಟಿ ಸುಬ್ರಹ್ಮಣ್ಯನ ಜಾತ್ರೆ. ವರ್ಷ ಬರ್ತೀವಿ. ನಾನು 23 ವರ್ಷದಿಂದ ಒಂದು ವರ್ಷನೂ ತಪ್ಪಿಲ್ಲ. ವರ್ಷವೂ ನಮಗೆ ಭಗವಂತ ಕಾಪಾಡೋನೆ. ಈಗ ಸ್ವಾಮಿ ದರ್ಶನ ಮಾಡಿಕೊಂಡು ಓರಿ ಮೆರವಣಿಗೆ ಮಾರಿಕೊಂಡು ನಮ್ಮ ಮನೆಗೆ. ನಮಸ್ಕಾರ, ನನ್ನ ಹೆಸರು ಬೆಳ್ಳಂಡೂರು ರವಿ ಅಂತ. ನಾವು ಒಂದು 15-20 ವರ್ಷದಿಂದ ಹಳ್ಳಿಕಾರು ಸಾಕ್ತಾಯಿದ್ದೀವಿ. ಬೆಳ್ಳಂಡೂರಲ್ಲಿ ಜಾಗ ಇಲ್ಲ ನಮ್ಮದು. ಸರ್ಜಾಪುರ ಹತ್ರ ಇದಕ್ಕಂತಲೇ ಜಮೀನು ತೊಗೊಂಡಿದ್ದೀವಿ. 1 ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ವರ್ಷದಿಂದ ವರ್ಷದವರೆಗೂ ಒಂದು ಜೊತೆ ಎತ್ತಿದ್ದೇ ಇರ್ತದೆ, ಕಟ್ತಾ ಇರ್ತೀವಿ. ಇಲ್ಲಿ ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ 3-4 ವರ್ಷದ ಜಾತ್ರೆಗಳು ಸರಿಯಾಗಿ ನಡೆದಿಲ್ಲ, ನಮಗೂ ವ್ಯಾಪಾರಗಳು ಸರಿಯಾಗಿ ಆಗಿಲ್ಲ. ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ತುಂಬ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಜಾತ್ರೆ ಇದು. ಅದರಿಂದ ಇಲ್ಲಿ ಜಾತ್ರೆಗೆ ಬಂದಿದ್ದೀವಿ. ವ್ಯಾಪಾರ ಎಲ್ಲ ಆದರೆ ಕೊಡ್ತೀವಿ, ನಾವು ಕೊಟ್ಟು ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಹೊಡ್ತೀವಿ. ಆದರೆ ಬೇರೆ ಎತ್ತೂ ಮತ್ತೆ ತೊಗೊತೀವಿ. ಈ ಎತ್ತುಗಳಿರುವಂಥ ಜಾಗ ಆನೇಕಲ್ ತಾಲೂಕು, ಸರ್ಜಾಪುರ ಹೋಬಳಿ, ಮಟ್ನಳ್ಳಿ ಗ್ರಾಮ. ರವಿ ಬೆಳ್ಳಂಡೂರು ಅಂದರೆ ಯಾರು ಬೇಕಾದರೂ ತೋರಿಸ್ತಾರೆ. ನಾವು ಅಲ್ಲಿ ಫಾರ್ಮ್ ಹೌಸ್ ಮಾಡಿದ್ದೀವಿ. ಅಲ್ಲಿ ಬಂದರೆ ಯಾರಾದರೂ ನೋಡ್ಬೋದು.
ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕಾಳಿಂಗಳಿ ಗ್ರಾಮದಿಂದ ನಾವು ಈ ಕರುನ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಹಾಕ್ಕೊಂಬಂದಿದ್ದೀವಿ. ಇಲ್ಲಿ ಇದ್ರ ಜೊತೆಗೆ ಸಿಗುತ್ತೆ ಅಂತ ನಾವು ಇಲ್ಲಿ ಬಂದಿದ್ದೀವಿ ನೋಡೋದಕ್ಕೆ. ಇದು ಹಳ್ಳಿಕಾರ್ ತಳಿ ಅಂದ್ಬಿಟ್ಟು ಇದನ್ನು ನಾವು ಈ ಸಂತತಿನ ನಾವು ಅಲ್ಲೇ 30-40 ವರ್ಷದಿಂದ ಉಳಿಸ್ಕೊಂಡ್ಬರ್ತಾ ಇದ್ದೀವಿ. ಇದರ ಜೊತೆ ನಾವು ಇನ್ನೂ ಅದೊಂದು ಜೊತೆ ಒಂದು 3-4 ಜೊತೆ ಕರುಗಳನ್ನ ಹಾಕೊಂಬಂದಿದ್ದೀವಿ. ನಮಗೆ ಇದಕ್ಕೆ ಮೇನ್ ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದೀವಿ. ಇದನ್ನು ನಾವು ತಗೊಂಡಿದ್ವಿ. ಈಗ ಇದ್ರ ಜೊತೆಗೆ ಒಂದು ಕರುನ ಹಾಕೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸರ್, ನಮ್ಮ ಹೆಸರು ವನರಾಜು ಅಂತ. ಸರ್, ನಮ್ಮದು ಕಾಟೇನಹಳ್ಳಿ ಅಂತ, ತುಮಕೂರು ಡಿಸ್ಟಿಕ್ ಕೊಟ್ಟಿರೋ ತಾಲೂಕು ಕೊಳಲ ಹೋಬಳಿ. ಸರ್, ಅದು ನಮ್ಮ ಇದು ಓರ್ಗಳು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಬಂದಿದ್ದೀವಿ. ಈ ಓರ್ಗಳನ್ನ ಹೊಡ್ಕೊಂಬಂದು ಮಾರ್ಕಂತ ಬಂದಿದ್ದೀವಿ. ಇನ್ನು ಇವತ್ತು ಬಂದಿದ್ದೀವಿ. ದನಗಳ ಜಾತ್ರೆಯಲ್ಲಿ ಹಳ್ಳಿಕಾರವನ್ನು ಎಲ್ಲರೂ ತೊಗೊಂಬಂದಿದ್ರು. ಹಳ್ಳಿಕಾರ ದೇಶದ ಬ್ರೀಡ್ ಆಗಿರೋದ್ರಿಂದ ಅದನ್ನ ಎಲ್ಲರೂ ಉಳಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಏನಾದರೂ ನಿಮಗೇನಾದರೂ ಹಳ್ಳಿಕಾರದ ಎತ್ತುಗಳನ್ನು ತೊಗೋಬೇಕಂದ್ರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ. ದಯವಿಟ್ಟು ಆ ಜಾತ್ರೆಯಲ್ಲಿ ನೀವು ಬನ್ನಿ, ನಿಮ್ಗೆ ಯಾವ್ದು ಬೇಕಾದ ಬ್ರೀಡ್ಗಳನ್ನು ತೊಗೊಳ್ಳಿ. ತುಂಬ ಅತ್ಯುತ್ತಮವಾದ ಹುರಿಗಳಿದ್ದಾವೆ ಅಂತಲೇ ಹೇಳ್ಬೋದು. ಎಂದಿನಂತೆ ನಾವು ಇವತ್ತಿನ ಲೋಗನ ಮುಗಿಸೋ ಸಮಯ. ಒಂದು ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು.